ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಗ್ರಾಮ ಲೆಕ್ಕಿಗ ಹುದ್ದೆಯ 1:3 ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಪ್ರತಿಯೊಬ್ಬರು ಕೂಡ ಯಾವ ಒಂದು ಜಿಲ್ಲೆಗೆ ನೀವು ಅಪ್ಲೈ ಮಾಡಿದ್ದೀರಿ, ನಿಮ್ಮ ಒಂದು ಆಯ್ಕೆ ಪಟ್ಟಿಯನ್ನು ನೀವು ನೋಡಿ ಅಲ್ಲಿ ನಿಮಗೆ ಸಮಯ ಮತ್ತು ದಿನಾಂಕವನ್ನು ನೀವು ತಿಳಿದುಕೊಳ್ಳಬಹುದು. ಯಾವೆಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಬೇಕು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್. ಹಾಯ್ ಫ್ರೆಂಡ್ಸ್, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ 1,000 ಹುದ್ದೆಯ ಎಲ್ಲ ಜಿಲ್ಲಾವಾರು 1:3 ಜಿಲ್ಲಾವಾರ ಅಂಕಪಟ್ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ ಲಿಸ್ಟನ್ನು ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ತಾವು ಯಾವ ಜಿಲ್ಲೆಯಲ್ಲಿ ಅಪ್ಲೈ ಮಾಡಿದ್ದೀರಿ ತಮ್ಮ ಲಿಸ್ಟನ್ನು ನೀವು ನೋಡಿಕೊಳ್ಳಬಹುದು. ಅದೇ ರೀತಿ ಇಲ್ಲಿ ಈಗ ನೀವು ನೋಡಬಹುದು, ಬಾಗಲಕೋಟೆಯಲ್ಲಿ ನೋಡಿ ಅಧ್ಯಕ್ಷರ ಆಯ್ಕೆ ಮತ್ತು ನೇರ ನೇಮಕಾತಿ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಜಿಲ್ಲೆ. ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗಿರುತ್ತದೆ. ಬಾಗಲಕೋಟೆ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ 22 ಗ್ರಾಮಾಡಳಿತ ಅಧಿಕಾರಿಗಳ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು 1:3 ಅನುಪಾತದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಪ್ರೊವಿಷನಲ್ ವೆರಿಫಿಕೇಷನ್ ಲಿಸ್ಟನ್ನು ದಿನಾಂಕ 20/12/2024 ಬಾಗಲಕೋಟೆ ಜಿಲ್ಲಾ ವೆಬ್ಸೈಟ್ bagalkote.nic.in ನಲ್ಲಿ ಪ್ರಕಟಿಸಲಾಗಿದೆ. ಈ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ದಿನಾಂಕ 7/1/2025 ಪೂರ್ವಾಹ್ನ 10 ಗಂಟೆಗೆ ಜಿಲ್ಲಾಡಳಿತ ಭವನ ಆಡಿಟೋರಿಯಂ ಹಾಲ್ ನವನಗರ ಬಾಗಲಕೋಟೆ ಇಲ್ಲಿ ಹಾಜರಾಗಲು ತಿಳಿಸಿದೆ. ಇಲ್ಲಿ ದೂರವಾಣಿ ಸಂಖ್ಯೆ ಕೂಡ ನೀಡಿದ್ದಾರೆ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ವೆರಿಫಿಕೇಷನ್ ಯಾವ ಒಂದು ಜಿಲ್ಲೆಯಲ್ಲಿ ಇದೆ ಅಂತ ನೀವು ನೋಡಿಕೊಳ್ಳಿ. ಅದೇ ರೀತಿ ಅಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿರುತ್ತಾರೆ. ನೀವು ನಿಮ್ಮ ಒಂದು ಡೇಟಿನಲ್ಲಿ ಎಲ್ಲ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಹೋಗಬೇಕು. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ಮೀಸಲಾತಿ ಸಲುವಾಗಿ ಅಲ್ಲಿ ಟಿಕ್ ಮಾರ್ಕ್ ಹಾಕಿದ್ದೀರಿ ಆ ಎಲ್ಲ ಡಾಕ್ಯುಮೆಂಟ್ ನೀವು ಒರಿಜಿನಲ್, ಅದೇ ರೀತಿ 1 ಸೆಟ್ ಜೆರಾಕ್ಸ್ ಪ್ರತಿ ಮತ್ತು ಬೇಕಾದರೆ 2 ಫೋಟೋ ಕೂಡ ನೀವು ತೆಗೆದುಕೊಂಡು ಹೋಗಿ. ನಿಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಕಚೇರಿಗೆ ಅಲ್ಲಿ ನೀವು PDF ನೋಡುವಾಗ ನಿಮಗೆ ಅಲ್ಲಿ ಅಡ್ರೆಸ್ ಕೂಡ ವಿಳಾಸ ಕೂಡ ನೀಡಿರುತ್ತಾರೆ. ಸಮಯ ಮತ್ತು ದಿನಾಂಕ ನೀವು ಅದನ್ನು ನೋಡಿಕೊಂಡು ನಿಮ್ಮ ಒಂದು ಯಾವ ಜಿಲ್ಲೆಗೆ ನೀವು ಅಪ್ಲೈ ಮಾಡಿದ್ದೀರಿ ನೀವು ಅಲ್ಲಿ ಹೋಗಬೇಕು. ಅದೇ ರೀತಿ ನೋಡಿ, ಇಲ್ಲಿ ವೆರಿಫಿಕೇಷನ್ ಲಿಸ್ಟ್ ಜನರಲ್ ಯಾವ ರೀತಿ ನೋಡಿ ಎಲ್ಲ ಅವರು ಕ್ಯಾಟಗರಿ ವೈಸ್ ಲಿಸ್ಟನ್ನು ಹಾಕಿದ್ದಾರೆ. ನೋಡಿ, ಇದು SC ST ಪ್ರವರ್ಗ 1, 2A 2B 3A 3B ನೋಡಿ ಈ ರೀತಿಯಾಗಿ ಅವರು ಕ್ಯಾಟಗರಿ ವೈಸ್ ಲಿಸ್ಟನ್ನು ಹಾಕಿದ್ದಾರೆ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಹೆಸರನ್ನು ಚೆಕ್ ಮಾಡಿ ನೀವು ನಿಮ್ಮ ಒಂದು ಯಾವ ಜಿಲ್ಲೆಯಲ್ಲಿ ನೀವು ಅಪ್ಲೈ ಮಾಡಿದ್ದೀರಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದುಕೊಂಡು ನೀವು ಯಾವ ಒಂದು ಜಿಲ್ಲೆಗೆ ಅಪ್ಲೈ ಮಾಡಿದ್ದೀರಿ ಅಲ್ಲಿ ನೀವು ವೆರಿಫಿಕೇಷನ್ಗೆ ಹೋಗುವುದು. ವೆರಿಫಿಕೇಷನ್ಗೆ ಹೋಗುವಾಗ ಎಲ್ಲ ಒರಿಜಿನಲ್ ತೆಗೆದುಕೊಂಡು ಹೋಗುವುದು ಕಡ್ಡಾಯವಾಗಿರ್ತದೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಅದೇ ರೀತಿ ನಾನು ಫಾರ್ ಎಕ್ಸಾಂಪಲ್ ಸಲುವಾಗಿ ಬಾಗಲಕೋಟೆ ತೆಗೆದುಕೊಂಡಿದ್ದೇನೆ. ನಿಮ್ಮ ಒಂದು ಯಾವ ಜಿಲ್ಲೆ ಆ ಒಂದು ವೆಬ್ಸೈಟಿಗೆ ಹೋಗಿ ಕೂಡ ನೀವು ನೋಡಬಹುದು. ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ನುಳಿದ ಜಿಲ್ಲೆಯ ಒಂದು PDF ಅನ್ನು ಕೂಡ ಹಾಕುತ್ತೇನೆ. ನೀವು ನಿಮ್ಮ ಒಂದು ಜಿಲ್ಲೆಯ ಒಂದು PDF ಅನ್ನು ನೋಡಿ ನಿಮ್ಮ ಸಮಯ ಮತ್ತು ದಿನಾಂಕ ನೀವು ತಿಳಿದುಕೊಂಡು ವೆರಿಫಿಕೇಷನ್ಗೆ ಹೋಗೋದು.